ಬಿಜೆಪಿಯಲ್ಲಿ ಪೊಲಿಟಿಕಲ್ ಸರ್ಜಿಕಲ್ ಸ್ಟ್ರೈಕ್ ಆಗುತ್ತೆ ಅನ್ನುವಂತಹ ವಿಚಾರ, ಮೇಜರ್ ಚೇಂಜಸ್ ಆಗುತ್ತೆ ಅಂತ ಎರಡೂ ಪಾರ್ಟಿಯವರು ಕಾಯ್ತಾ ಇದ್ದಾರೆ. ಒಬ್ಬರೊಬ್ಬರದ್ದು ಒಂದೊಂದು ಇಂಟರ್ನಲ್ ಸಮಸ್ಯೆಗಳು. ಕಾಂಗ್ರೆಸ್ನಲ್ಲಿ ಸಂಕ್ರಾಂತಿಯ ಜಪವನ್ನ ಮಾಡ್ತಾ ಇದ್ರೆ, ಈ ಕಡೆ ಬಿಜೆಪಿಯಲ್ಲಿ ಶಿವರಾತ್ರಿ ಜಪವನ್ನ ಮಾಡಲಾಗ್ತಾ ಇದೆ. ಜನವರಿ ಕಡೆ ವಾರ ಕಾಂಗ್ರೆಸ್ನಲ್ಲಿ ಬೆಳವಣಿಗೆಗಳಾಗತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಬಜೆಟ್ನ ನಂತರ ಏನೋ ಒಂದು ಚೇಂಜಸ್ ಆಗುತ್ತೆ, ದೊಡ್ಡ ಚೇಂಜಸ್ ಆಗತ್ತೆ ಅಂತ ಎರಡೂ ಹೈಕಮಾಂಡ್ಗಳಿಂದ ಪೊಲಿಟಿಕಲ್ ಸರ್ಜಿಕಲ್ ಸ್ಟ್ರೈಕ್ ಆಗುತ್ತಾ ಇಲ್ಲಿ? ಯಾರಿಗೂ ಯಾವ ರೀತಿಯಲ್ಲೂ ಊಹೆ ಮಾಡಕ್ಕಾಗದೇ ಇರೋ ರೀತಿಯಲ್ಲಿ ಮೇಜರ್ ಸರ್ಜರಿಯನ್ನ ಮಾಡೋದಕ್ಕೆ ಎರಡೂ ಪಕ್ಷದ ಹೈಕಮಾಂಡ್ ನಾಯಕರು ಮುಂದಾಗ್ತಾ ಇದ್ದಾರಾ? ಕುತೂಹಲ ಇದೆ. ಮುಂದುವರೆದ ಭಾಗವಾಗಿ ಕಾಂಗ್ರೆಸ್ನಲ್ಲಿ ಸಿದ್ದು, ಬಿಜೆಪಿಯಲ್ಲಿ ಬಿಎಸ್ವೈ ಚದುರಂಗದ ಆಟದ ಬಗ್ಗೆ ಚರ್ಚೆ. ಎರಡೂ ಪಕ್ಷಗಳಲ್ಲಿ ಆಪ್ತರು ಹಾಗೂ ಪುತ್ರನಿಗೆ ಲಾಭ ನಷ್ಟದ ಲೆಕ್ಕಾಚಾರವನ್ನ ಓಡಿಸಲಾಗ್ತಾ ಇದೆ ಅಂತೆ. ಬೆಳಗಾವಿ ಸಮಾವೇಶದ ಬಳಿಕ ಬದಲಾಗುತ್ತಾ ಸಿದ್ದರಾಮಯ್ಯ ಅವರ ಸಿಗ್ನಲ್? ಸಿಎಂ ನಡೆ ಮೇಲೆ ಆಪ್ತ ಸಚಿವರ ಮುಂದಿನ ಪ್ಲಾನ್ ಅಥವಾ ಗೇಮ್ ಪ್ಲಾನ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಶೇರಿಂಗು ಇದೆಯೋ ಇಲ್ವೋ ಸಿದ್ದರಾಮಯ್ಯನವರು ಹೇಳಿದಾರಲ್ಲ, ನಾನೇ 5 ವರ್ಷ ಮುಖ್ಯಮಂತ್ರಿ ಇರ್ತೀನಿ ಅಂತ ಹೇಳಿದಾರ ಇಲ್ವೋ? ಹೇಳಿದ್ದಾರೆ. ಹೇಳಿದ ಮೇಲೆ ಅದನ್ನು ನಾವೆಲ್ಲ ನಂಬ್ಕೋಬೇಕಲ್ವಾ? ನಾವು ಹೇಳೋದು ಬಿಡೋದು ಎರಡನೇ ವಿಚಾರ. ನಮ್ಮ ರೀತಿ 138 ಜನ ಶಾಸಕರು ಇದ್ದಾರೆ. ನಮ್ದು ಯಾರ್ಯಾರ್ದು ಏನೇನೇ ಅಭಿಪ್ರಾಯ ಇರ್ಬೋದು. ಈಗ ನಾಳೆ ಬೆಳಗ್ಗೆ ಸಿದ್ದರಾಮಯ್ಯವ್ರು ನಮ್ಮ ಬೇಡ ಪಜೆತ್ತಗೊಳಿಸ್ಬಿಡಿ, ಇನ್ನೊಬ್ಬರು ಇಂಥವ್ರನ್ನ ಮುಖ್ಯಮಂತ್ರಿ ಮಾಡಿ ಆಗ್ತದ? ಅದಾಗೋದಿಲ್ಲ. ಅದು ಏನಿರೋ ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡನ ನಿರ್ಣಯ ಅಷ್ಟೇ. ಸಿದ್ದರಾಮಯ್ಯನವರು ಅಷ್ಟೇ. ನಾಳೆ ಕಾಂಗ್ರೆಸ್ ಹೈಕಮಾಂಡ್ನವರು ನೀನು ಬಿಟ್ಟಪ್ಪ ಇಂಥವ್ರು ಯಾರನ್ನೋ ಮಾಡಬೇಕು ಅಂತನೋ ಏನಾದರೂ ಮಾಡಿ ಅಂತ ಹೇಳಿದ್ರೆ, ಅವರು ಕೂಡ ಸಿದ್ದರಾಮಯ್ಯನವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಂತಿಮ ನಿರ್ಣಯ ತಗೊಂಡ್ರೆ ಅದು ಕೂಡ ಜಾರಿ ಆಗಿರ್ತದೆ. ಅದ್ರ ಪ್ರಕಾರ ನಡವಳಿಕೆ ಆಗ್ತದೆ. ಈಗ ಶಿವಕುಮಾರ್ ಅವರು ವಿಧಾನಸಭೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ನಾನು ಕೃಷ್ಣ ಅವ್ರ ಕಾಲದಲ್ಲಿ ನನ್ನ ಹೆಸರೇ ಇರಲಿಲ್ಲ ಮಂತ್ರಿ ಪಟ್ಟಿನಲ್ಲಿ, ನಾನು ಬೆಳಗಿನ ಜಾವ ಹೋಗಿ ಬಾಗಿಲು ಒದ್ದು ನಾನು ಇಲ್ಲದೆ ನೀವು ಸೇರಿನೇ ಮಾಡಿಕೊಡೋದು ಅಂತ ಹೇಳಿ ನಾನು ಅವತ್ತು ಮಂತ್ರಿಮಂಡಲಕ್ಕೆ ಸೇರ್ಕೊಂಡೆ ಅಂತ ಹೇಳಿದ್ರು. ಅದು ಅವರವರ ಅನುಭವದಲ್ಲಿ ಏನು ನಡೆದಿದೆ ಅದನ್ನು ಹೇಳಿರ್ತಾರೆ. ಹಾಗಾಗಿ ಈಗ ಅವರು ಮಂತ್ರಿ ಆಗೋದು ಬರೆದಿತ್ತು, ಮಂತ್ರಿ ಆದರು. KPCC ಅಧ್ಯಕ್ಷರಾಗೋದು ಅವರ ಹಣೆಯಲ್ಲಿ ಬರೆದಿತ್ತು, ಆಗಿದ್ದಾರೆ. ಮುಂದೆ ಸೋಮಶೇಖರ್ ಹೇಳ್ದಂಗೆ ಅವ್ರ ಹಣೆಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿನೂ ಆಗ್ತಾರೆ. ಅದನ್ನೇನು ತಪ್ಸಕ್ಕೆ ಯಾರ ಕೈಲಿ ಆಗ್ತದೆ? ಅಷ್ಟೇ, ನಾನು ಆಗಬೇಕು ಅನ್ನಂಗೆ. ನೋಡಿ, ಈಗ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಇದ್ದಾರೆ. ಅವರು ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ. ಮುಖ್ಯಮಂತ್ರಿ ಪ್ರಶ್ನೆ ಉದ್ಭವ ಆಗಿಲ್ಲ. ಈಗ ನಿಶ್ಚಿತವಾಗಿಯೂ ಕೂಡ ಅದು ನಮ್ಮ ಬದಲಾವಣೆ ಯಾರಾದರೂ ನಮ್ಮ ಮಾಡಬೇಕಾಗಿ ನಮ್ಮ ಹೈಕಮಾಂಡ್ ಮಾಡಬೇಕು. ನಮ್ಮ ಕೈ ಯಾರು ಇವತ್ತು ಸಹ ಇದು ಇಲ್ಲ, ನಮಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ ಅವರು ಹೇಳಿದಾರೆ, ನನಗೆ ಗೊತ್ತಿಲ್ಲ ಅಂತ ಹೇಳಿದರು. ಆ ಪ್ರಶ್ನೆ ಉದ್ಭವಿಸಿದಲ್ಲ. ಸಿಎಂ ಕುರ್ಚಿ ಖಾಲಿ ಇಲ್ಲ, ಅದು ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳ್ತೇನಲ್ಲ, ಆ ಪ್ರಶ್ನೆ ಉದ್ಭವಿಸಿದಲ್ಲ. ನಮಗೆ ಆಶೆಗಳಿದಾವೆ, ದುರಾಶೆಗಳಿಲ್ಲ. ನಮಗಿರ್ತಕ್ಕಂಥ ಮಾಹಿತಿ ಸಿದ್ದರಾಮಯ್ಯವರ ಅವಧಿ ಪೂರ್ಣಗೊಳ್ತಾ ಇದೆ ಅಂತೇಳಿ, ಹಾಗಾಗಿನೇ ಸಿದ್ದರಾಮಯ್ಯನವರು ಕೂಡ ದಾಳವನ್ನ ಉರುಳಿಸ್ತಾ ಇದ್ದಾರೆ. ಬೇರೆ ಬೇರೆ ಸಚಿವರ ಮುಖೇನ ಮೂಲಕ ಡಿನ್ನರ್ ಪೊಲಿಟಿಕ್ಸ್ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ. ಅವರ ಹೈಕಮಾಂಡ್ ಏನೇ ಹೇಳಿದ್ರು ಸಹ ಡಿನ್ನರ್ ಪೊಲಿಟಿಕ್ಸ್ ಕಂಟಿನ್ಯೂನೂ ಕೂಡ ಆಗ್ತದೆ, ಮುಂದುವರಿತದೆ. ಬರೋ ದಿನದಲ್ಲಿ ಆಡಳಿತ ಪಕ್ಷದ ಜಗಳ ಏನಿದೆ ಈಗಾಗಲೇ ಬೀದಿಗೆ ಬಂದಿದೆ, ಇನ್ನೂ ಕೂಡ ರಾಜ್ಯ ಜನ ನೋಡೋರಿದ್ದಾರೆ ಅದನ್ನು.